ನೀ ಬಂದ್ರ ನಮಗ ಖುಷಿ ದೇವಲೋಕದೊಳಗ ನಿನಗ ಅಂದರ ಅಂಬರುಷಿ ಪೈಲೋ ಯಪ್ಪ ಪಾರ್ಲೇಜಿ ಹೇಳ ಒಂದಿಟ್ಟ ಕಳಿದಕ್ಕೆ ಬ್ಯೂಟಿ ಪಾರ್ಲರ್ ಪಾನ ತಿರುವುದೈತ ಮಕ್ಕಳ ನೀನು ಬಬಲಾದೇವ್ರನ ವರ್ಷಕ್ಕೊಂದು ಪಾನ ತಿರುವಾಕ ಬಾಬಾರಾಮಾಗಿ ನೀ ಬಂದ್ರ ನನಗೆ ಖುಷಿ ದೇವಲೋಕದೊಳಗ ನಿನಗ ಅಂದರ ಅಂಬರುಷಿ ಬರ್ಲಂಗ ದೇವಲೋಕದೊಳಗ ನಿನಗ ಅಂದರ ಅಂಬರುಷಿ ದೇವಲೋಕದೊಳಗ ನಿನಗ ಅಂಬರುಷಿ ಸಕಲ ದೇವರು ಎಲ್ಲರೂ ನಿನಗ ಅಂಬರುಷಿ ಗುರು ಸೇವೆ ಮಾಡತಿದ್ದ ಯೋಗಿ ಗುರು ಸೇವೆ ಮಾಡತಿದ್ದ ಹಾಲ ತುಪ್ಪಿಲಿ ಅರಿಸಿ ಭಕ್ತಿ ಭಗವಂತಗ ಅಭಿಷೇಕ ಮಾಡಿಸಿ ದೇವರ ದೇಹ ತರದ ಗುರುನಾಥಗ ಅಭಿಷೇಕ ಮಾಡಿಸಿ ಪಾದ ತೊಳೆದ ಪುಷ್ಪ ಎರಿಸಿ ಪಾದಿಗೊಂದಿಸಿ ಪಾದ ತೊಳೆದ ಪುಷ್ಪ ಎರಿಸಿ ಪಾದಿಗೊಂದಿಸಿ ಸಕಲ ದೇವರು ಎಲ್ಲರೂ ನಿನಗ ಅಂಬರುಷಿ ತಾಯಿ ಪಾರ್ವತಿ ಮಗನಿಗೆ ತಾಯಿ ಪಾರ್ವತಿ ಮಗನಿಗೆ ಸುಳ್ಳೆ ಸುಳ್ಳೆ ಕಾಡಿಸಿ ಅಮ್ಮಗ ಸಿದ್ಧಗೆ ಪರೀಕ್ಷೆ ಮಾಡಂತ ಪುತ್ಥಳಿಗೆ ಕಳಿಸಿ ಪರೀಕ್ಷೆ ಮಾಡಂತ ಪುತ್ಥಳಿಗೆ ಕರೆಸಿ ಪುತ್ಥಳಿ ಕರ್ಬೇಕಂದ ಹೋಗಿ ತಪ್ಪಿ ಹೋಯ್ತು ದಶಿ
ಸಕಲ ದೇವರು ಎಲ್ಲರೂ ನಿನಗಾಂಬರುಷಿ ತಾಯಿ ಪಾರ್ವತಿ ಕಾಡಿ ನೋಡಿ ಮಗನಿಗೆ ತಾಯಿ ಪಾರ್ವತಿ ಕಾಡಿ ನೋಡಿ ಕಣ್ಣೀರ ಸುರಿಸಿ ನಾ ಕೊಟ್ಟ ದಾಸ ಮಗನೇ ಬಂದಿ ಭೋಗಿಸಿ ಏನ ಕೊಟ್ಟ ಮಗನ ನೀ ಬಂದಿ ಭೋಗಿಸಿ ಏನಮಲು ತಾಯಿ ಕರ ಹೆಚ್ಚಿಂದನು ಹಾಲ ಭಾನ ಉಣಿಸಿ ಏ ತಾಯಿ ಕರಳ ಹೆಚ್ಚಿಂದನ ಹಾಲ ಬಾಲ ಉಣಿಸಿ ಮುಗಿಸಿದ್ದ ತಾಯಿ ಪಾರ್ವತಿ ಪಾದಿ ಹೊಂದಿಸಿ ಯೋಗಿಯ ಮುಗಿ ದೇವಿ ಪಾರ್ವತಿ ಪಾದಿ ಹೊಂದಿಸಿ ಭಾರವಾಗಿ ಏ ಬಂದ ನಮಗ ಖುಷಿ ಏ ಭಾರವಾಗಿ ಏ ಬಂದ ನಮಗ ಖುಷಿ ಆಹಾ ದೇವಲೋಕದೊಳಗೆ ನಿನಗ ಅಂಬರುಷಿ ಸಕಲ ದೇವರು ಎಲ್ಲರೂ ನಿನಗ ಅಂಬರುಷಿ ಭಕ್ತಿ ನೋಡಿ ಭಗವಂತ ಏ ಆದ ಕೈವಸಿ ಗುರು ಶಿಷ್ಯರ ಮರೆತ ಕೇದಾರ ಮಾಡಿ ಚೌಕಸಿ ಆಗ ಗುರು ಶಿಷ್ಯರ ಮರ್ತ ಕೇಳಿದ್ರು ಮಾಡಿ ಚೌಕಸಿ ಶಿವಪುರಕ್ಕೆ ಶಿವನಿಗಿಟ್ಟ ಹೊಡೆದ ಜೈಗುಸಿ ಒಟ್ಟಿಗೆ ಶಿವನಿಗೆರನ್ನು ಹೊರವ ಜಾಯ್ಗೊಸಿ ಏ ಶಿವಪುರಕ್ಕೆ ಶಿವನಿಗಿಟ್ಟ ಹೊಡೆದ ಜೈಗುಸಿ ಗುಮ್ಮೆಟ್ಟ ಗುಡ್ಡಕ್ಕೆ ಬಂದ ಮುಗಿ ಕಲ್ಲ ಮುಳ್ಳ ಹಾಸಿ ಗುಡ್ಡಕ್ಕ ನೆಲಿದ ಮುಗಿ ಗುಡ್ಡ ಕಲ್ಲ ಮುಳ್ಳನು ಹಾಸಿ ಭಾರವಾಗಿ ನೀ ಬಂದ ನಮಗ ಖುಷಿ ಏ ಭಾರವಾಗಿ ನೀ ಬಂದ ನಮಗ ಖುಷಿ ಏ ದೇವಲೋಕದೊಳಗ ನಿನಗ ಅಂಬರುಷಿ ಸಕಲ ದೇವರು ಎಲ್ಲರೂ ನಿನಗ ಅಂಬರುಷಿ ಪುಣ್ಯದ ಮಕ್ಕಳ ವರಿವಿನ ಮಕ್ಕಳ ಬಂದರ ಜನಿಸಿ ಮಾದಲಿನ ತಮಗಳಿಗೆ ಗರಡಿನ ಮಣಿ ಒಂದ ಕಟ್ಟಿಸಿ ಏ ಮಾದಲಿಗ ತಮಗಳಿಗೆ ಗರಿನ ಮನೆ ಒಂದು ಕಟ್ಟಿಸಿ ಅಲ್ಲ ನಿನ್ನ ಅನುಕೂಲ ಪ್ರಕಾರ ಅವಾಗ ಬಾರ್ಸಂದ್ರ ಹಂಗ್ಯಾಂಗ ಒಂದಿಟ್ಟು ನೋಡಿ ಬಿಡ್ಬೇಕು ನೋಡಿ ಬಿಡ್ಬೇಕು ಇದು ಯಾರ ಮನೆಗೆ ಬಂದೇನ ಏ ಪುಕಟ ರೊಕ್ಕ ತುಂದಿದ ಅದನ್ನ ಹಿಂದಾಡೆ ಮಾತಾಡ ಇಲ್ಲಿ ಹೆಂಗೈತಿ ಒಂದಿಟ್ಟು ಬಿಡ್ಬೇಕತ್ತ ನೀ ಬಿಡ್ತೇನ ಹೋಗಾಕ ಬಿಡಂಗಿಲ್ರಿ ಏ ಬಿಡಂಗಿಲ್ಲ ಹಂಗ ತಮ್ಮ ಅಜ್ಞಾನಿಗಳ ಜೊತೆ ಅಧಿಕ ಸ್ನೇಹಕ್ಕಿಂತ ನಾವು ಮಂದಿಗೆ ಉದಾಹರಣೆ ಕೊಡ್ತೀವಿ ಹೆಂಗ ಮಲ್ಲಪ್ಪ ಬೇಡ ಅದಕ್ಕಾಗಿ ಇದ್ದಂಗ ಸಿದ್ದೇಶ್ವರ ಅಂತ ಬಂದಂಗ ಮಾರ್ಸ ಬಂಗಾರಿಗಿನಿ ಅಂತಾರಲ್ಲ ಹಂಗ ಆಗ್ಬಾರ್ದು ತಮ್ಗೊಡ್ರೆ ಇದು ಹೆಂಗ್ ನಡ್ದೈತಿ ಗೊತ್ತೇನ ದಾಸರು ಪಾರಿಜಾತ ಮಾಡಕ್ ಹೋಗಿ ಏನೋ ಆತಾರಲ್ಲ ಆ ಪಾರಿಜಾತ ಕೆಡಿಸಿರಂತ ಮತ್ತೆ ಯಾರೇ ಇದ್ದವ್ರು ತಪ್ಪು ತಿಳ್ಕೊಳಕ್ ಬೇಡ್ರಿ ನಮ್ಮಲ್ಲಿ ಇವನ್ಗೆ ನೋಡಿ ಮಾತಾಡ್ಬೇಕಾಗೈತಿ ಈಗ ಅವ್ರು ಎಂತೆಂಥವು ಕಟ್ಟ್ಯಾರ ಈಗ ನೋಡ್ರಿ ಸವದತ್ತಿ ಸಿದ್ದಪ್ಪಜ್ಜ ಜೋಡ್ಕೊಳಿ ನಿಂಗಪ್ಪಜ್ಜ ಯಾದವಾಡ ರಾಮಚಂದ್ರ ಗುರುಗಳು ಇವ್ರು ಮಾಡಿರ್ತಕ್ಕಂಥ ಪದಗಳ ಬರೇ ಬಾಯಾಗ ಮುಂದೆ ದಿಮ್ಮಿಟ್ಟು ಯಾವ ಎದನ್ನ ಎತ್ತನ ಹೊತ್ತಿರು ತಕ್ಕ ಹಿಂದಿನ ಅದ್ರ ಬೆನ್ನು ಹೊತ್ತಬೇಕ ಹೌದು ಹೌದು ಅಂತ ದಿನದಾಗ ಅಂತಾವ್ ಮಾಡಿ ಹೋಗ್ಯಾರ ಅವರು ಮತ್ತ ಅಂತ ದೇವ್ರ ಜೊತೆ ಇದ್ಕೊಂಡು ನೀವು
ಯಾರಿಗೆ ಮಾತಾಡುದು ಯಾರಿಗೆ ನೋಡುದು ಅಂತ. ಹೌದು. ಏ ಪುಣ್ಯದ ಮಕ್ಕಳ ಹೊರವಿನ ಮಕ್ಕಳ ಬಂದರ ಜನಚಿ ಮಾದಲಿಂಗ ತಮ್ಮಗಳಿಗೆ ಗರಡಿನ ಮನೆ ಒಂದ ಕಟ್ಟಿಸಿ ಮಾಯ ಪ್ರೀತಿಯಿಂದ ತಮ್ಮಗಳಿಗೆ ವಿದ್ಯಾ ಬುದ್ಧಿ ಕಲಿಸಿ ಮಾಯ ಪ್ರೀತಿಯಿಂದ ನಮ್ಮಗಳಿಗೆ ವಿದ್ಯಾ ಬುದ್ಧಿ ಕಲಿಸಿ ತಾಂಡ ಪಟ್ಟಿ ಲೋಡಲೆ ಜಿಮ ಒಗದರೆ ಹೊಳಚಿ ತಾಂಡ ಪಟ್ಟಿ ಲೋಡಲೆ ಜಿಮ ಒಗದರೆ ಹೊಳಚಿ ಬಾರಾಮಗೇನೆ ಬಂದ ನಮಗ ಖುಷಿ ಏ ಬಾರಾಮಗೆ ನೇ ಬಂದ ನಮಗ ಖುಷಿ ಆಹಾ ದೇವಲೋಕ ಒಳಗ ನಿನಗ ಬರುಷೆ ಸಕಲ ದೇವರು ಎಲ್ಲರೂ ನಿನಗ ಬರುಷೆ 12,000 ದಂಡನ 12,000 ದಂಡೆಲ್ಲ ಬಂತ ಪರಿಚಿ ಏ ತಾಯಿ ಕೊಂತ ನಿಂತ ನೋಡ್ಯಾಳ ಯೋಗಿ ಅಮ್ಮೋಗಿ ಸೊಸಿ ಏ ತಾಯಿ ಬಂದವ ನಿಂತ ನೋಡ ಯೋಗಿ ಅಮ್ಮಗೆ ಸೋಸಿ ಹಿಡಿಯಕ್ಕೆ ಹಣ್ಣ ಮಾಡಿ ಉಣಿಸಲ ಬಿಸಿ ಬಿಸಿ ಓ ಹಿಡಿಯಕ್ಕೆ ಹಣ್ಣ ಮಾಡಿ ಉಜಲ ಬಿಸಿ ಬಿಸಿ 12 ತುತ್ತಿನ ಕೊಡದಾರ ನೀರಿಲಿ ಬಂದವರಿಗೆ ಕುಡಿಸಿ ಬಂದ ದಂಡಿಗೆ 12 ತುತ್ತಿನ ನೀರ ಕುಡಿಸಿ ಆರಾಮಾಗೆ ನೇ ಬಂದ ನಮಗ ಖುಷಿ ಏ ಆರಾಮಾಗೆ ನೇ ಬಂದ ನಮಗ ಖುಷಿ ಆಹಾ ದೇವಲೋಕ ಒಳಗ ನಿನಗ ಬರುಷೆ ಸಕಲ ದೇವರು ಎಲ್ಲರೂ ನಿನಗ ಬರುಷೆ ವಾಸವಿತ ಪಾವಾತ ಕೃಷ್ಣ ಮುರಾರಿ ವಾಸವಿತ ಪಾವಾತ ಕೃಷ್ಣ ಮುರಾರಿ ಏಡಿ ಜಾಲರಾದ ಐಕೋನ ಬಾಸರಿ ಏಡಿ ಜಾಲರಾದ ಐಕೋನ ಬಾಸರಿ ಆರಾಮಾಗೆ ನೇ ಬಂದ ನಮಗ ಖುಷಿ ಏ ಆರಾಮಾಗೆ ನೇ ಬಂದ ನಮಗ ಖುಷಿ ದೇವಲೋಕ ಒಳಗ ನಿನಗ ಬರುಷೆ ಸಕಲ ದೇವರು ಎಲ್ಲರೂ ನಿನಗ ಬರುಷೆ ಹಂಗ ಮೌಲಾಲಿ ಶರಣರು ಆತನ ಗೆಳೆಯ ತನ್ನ ಮಗಳ ಒಂದು ಕಲ್ಯಾಣ ಕಾರ್ಯಕ್ಕಂದ್ರೇನು ಲಗ್ನದ ನಿಮಿತ್ತವಾಗಿ ಏನ್ ಮಾಡಿದ್ರಿಪ್ಪ ಕಾಡುವಂತ ಕಡು ಬಡತನದಾಗ ಊರೆಲ್ಲ ತಿರುಗಿ ಎಲ್ಲರಿಗೂ ಕೇಳಿದ್ರೆ ಯಾರೂ ಅವನಿಗೆ ಹಣದ ಸಹಾಯ ಮಾಡಲಿಲ್ಲ. ಯಪ್ಪ ನನ್ನ ಜೀವನ ಇರತಕ್ಕ ದುಡದ ನಿಮಗೆ ಮುಟ್ಟಿಸ್ತನ ಮಗಳು ಒಂದು ಕಲ್ಯಾಣ ಕಾರ್ಯ ಮಾಡಬೇಕಾಗ್ಯದ ಈ ಕಲ್ಯಾಣ ಕಾರ್ಯಕ್ಕೆ ದುಡ್ಡು ಇಲ್ಲ ಅನ್ಬೇಡ್ರಿ ಕೊಡ್ರಿ ಅಂತ ತಿಳ್ಕೊಂಡ ಎಲ್ಲರಿಗೂ ಹೋಗಿ ಕೇಳಿದ್ರಿಪ್ಪ ದುರ್ದೈವ ಹಣಿಬದಾರದಾಗ ಯಾರೂ ಕೊಡ್ಲಿಲ್ಲ. ಅವಾಗ ಆತನ ಮಡದಿ ಹೇಳ್ತಾಳ ಏನಂತ ಎಲ್ಲಾರಿಗೂ ಕೇಳಿದಿ ಎಲ್ಲಾರಿಗೂ ಕೇಳಿದಾಯ್ತು ಇನ್ ಹೆಂಗ ಮಾಡುದು ಮಗಳ ಕಲ್ಯಾಣ ಕಾರ್ಯ ನಿಂದಿರ್ತದ ಅಂತ ತಿಳ್ಕೊಂಡು ಚಿಂತೆ ಮಾಡಾಗ ಮಡದಿ ಹೇಳ್ತಾಳ ಏನಂತ ಮೌಲಾಲಿ ಶರಣೊಬ್ಬದಾನ ದರ್ಗಾಕದಾಗ ನಿನ್ನ ಆತ್ಮೀಯ ಗೆಳೆಯ ಮತ್ತು ನಿನ್ನ ಸ್ನೇಹಿತ ಶರಣ ಮೌಲಾಲಿನ ನೀವು ಕೇಳು ಅವನೊಂದೊಂದು ಮಾತು ಏನತ್ತಾನ ನೋಡುನು ಅಂತಂದ್ರು. ಮೌಲಾಲಿ ಶರಣ ಕೇಳ್ಬೇಕಂತ ತಿಳ್ಕೊಂಡು ಬೆಳಗು ಮುಂಜಾನೆ ಸೂರ್ಯೋದಯಕ್ಕೆ ಎದ್ದ ಅವನ ದರ್ಗಾಕ ಭೇಟಿ ಆಗುದ್ರಾಗ ಏನಾಗಿದ್ರಪ್ಪ ಮೌಲಾಲಿ ಶರಣರಂದ್ರು
ಅವ್ ಮೊದಲೇ ನಿರಾಭಾರಿ. ಹೌದ್ ಹೆಂಗ ನೀರಾಬಾರಿ ನಿರಾಭಾರಿ ಅಂದ್ರೆ ಏನು? ಏನು ನಮಗ್ ಗೊತ್ತಿಲ್ಲ. ಯಾವ್ದೇನು ಇಟ್ಕೊಂಡು ಇರ್ಲಾರ್ದವ್. ಹೌದ್ ಎಲ್ಲಾದ್ರ ಸರ್ವಸಂಗ ಪರಿತ್ಯಾಗ ಮಾಡ್ಕೊಂಡ ಒಂದು ಹೊತ್ತಿಗೆ ಇವತ್ತ ಹೊಟ್ಟಿಗೆ ಗಂಜಿ ಆದ್ರ ಸಾಕಂತ ತಿಳ್ಕೊಂಡ ಸುಮ್ಮ ದರ್ಗಾದಾಗ ಕುರಾನ್ ಓದ್ಕೋತ ಕೂತಿರತಕ್ಕಂತವ ಅವನಿಗೆ ಹೋಗಿ ದೋಸ್ತ ಕೇಳಿದ ಕೂಡಲೇ ಮನಸ್ಸಂತೂ ಏನರಿಪ್ಪ ಇವನಿಗೆ ಹೆಂಗಿಲ್ಲ ಅನ್ಬೇಕು ಹಾ ಹಾ ತಿಳಿಲಿಲ್ಲ. ಅವಾಗ ಹೇಳ್ತಾನವ, ಆಯ್ತು ಎಷ್ಟು ಬೇಕಾಗ್ಯಾವ? ಒಂದು 200 ಬೇಕಾಗ್ಯಾವಪ್ಪ. ಆಗಿನ ಕಾಲದಾಗ ಒಂದು 200 ಅಂದ್ರೆ ಒಂದು 20 ಲಕ್ಷ ತಕ ದುಡ್ಡ. ಈಗ ಒಂದು ಮದ್ವಿ ಮಾಡಕ್ ಹೆಂಗ್ ಹತ್ತವಲ್ಲ ಹಂಗ ಒಂದು 200 ಕೊಟ್ರ ಸಾಕತ್ತಂದಾಗ ಆಯ್ತು. ಸಂಜೆನಾಗಿ ಇನ್ನೊಂದ್ಸರಿ ಈ ಕಡೆ ಬಂದಿದ್ರ ದರ್ಗಾದ ಕಡೆ ಹಾಯು ನಾನು ನಿನಗೆ ಕೊಡ್ತನು ಮಾಡ್ತನು. ಅವಾಗ ಮೌಲಾಲಿ ಶರಣನ ಗೆಳೆಯ ಹೋದ. ಮೌಲಾಲಿ ಶರಣಗ ಚಿಂತೆ ಆಯ್ತು, ಯಾರನ್ನ ಕೇಳಬೇಕು, ದುಡ್ಡು ಎಲ್ಲಿ ಕೇಳಬೇಕು ಅಂತ ತಿಳ್ಕೊಂಡ ಆ ಊರಾಗಿದ್ದ ಗೌಡನ ಮನೆಗೆ ನೇರವಾಗಿ ಹೋದ. ಆ ಅಗರ್ಭ ಶ್ರೀಮಂತ ಸಾವುಕಾರ ಮನೆಗೆ ಹೋಗಿ ಭೇಟಿಯಾಗಿ ಕೇಳ್ತಾನ, ಏನತ್ತ ಯಪ್ಪ ನಾನಿವತ್ತು ನಾನು ದರ್ಗಾ ಬಿಟ್ಟು ನಿನ್ನ ತಕ ಎದಕ್ಕೆ ಬಂದೀನಿ ಅಂದ್ರೆ ನನಗೊಂದು ಕೆಲಸ ಅಡಗಣಿಸದ ಅವಶ್ಯಾಗಿ ಬೇಕಾಗ್ಯಾವ, ನಿಮ್ಮಂತೇಕ ಅದೈತಿ ಅಂತ ತಿಳ್ಕೊಂಡು ಕೇಳಾಕ ಬಂದೀನಿ. ಏನದ ಕೇಳ್ರಿ, ಕೊಡಾಕ ಬರ್ತೈತಿ, ಕೊಡುವಂತದಿದ್ರ ತಂದು ಕೂಡ್ಲೆ ಏನಿಲ್ಲ ಒಂದು 200 ರೂಪಾಯಿ ಬೇಕಾಗ್ಯಾವ, ಹಿಂಗೊಂದು ಸತ್ಕಾರ್ಯನ ಮಾಡ್ಬೇಕಾಗಿತ್ತ ತಂದ್ಕೊಳ್ಳೆ. ಅವೇನ್ ನನಗ ಆ ಕಡೆ ಅಲ್ಲ, ಆಮೇಲೆ ನಿಮಗೆ ಕೊಡ್ತನು, ನಾ ಕರೆ ಕಡ ಅಂತ 200 ಕೊಡ್ರಿ ಅಂತಂದವ. ಅವಾಗ ಗೌಡಂದ, ಇವ್ ನೋಡಿ ಇರಾಕಾಗ್ಲಿ ಹೆಂಡ್ರು ಮಕ್ಳು ಇಲ್ಲಿ ಊರಾಗ ಬಿಟ್ಟು ದರ್ಗಾ ಸೇರಿ ಬಿಟ್ಟ, ನೀವ ದುಡಿಯಾವಲ್ಲ ದುಃಖ ಬಡಿಯಾವಲ್ಲ, ಇವನಂತಕ್ಕೆ ಏನೈತತಿ ಇಸ್ಕೋಬೇಕಂದ್ರು ಸುದಿಕ್ ಬೇಡ, ಬರ್ಕೋಬೇಕಂದ್ರು ಸುದಿಕ್ ಏನು ಇಲ್ಲ, ಯಾವ ಆಸ್ತಿ ಅಂತಸ್ತು ಏನು ಇಲ್ಲ. ಈ ಉಟ್ಟು ಬಟ್ಟಿ ಮ್ಯಾಲ ಇವೇನು ಬಂದಾನ ಇಟ್ಟೆ, ಇವಾಗ ಹೆಂಗ್ ಕೊಡ್ಬೇಕು? ಈ 200 ರೂಪಾಯಿ ಕೊಡು ನಿನ್ನ, ಆಮೇಲೆ ಮತ್ತೆ ಕೊಡ್ತಾನೆ ತಿರುಗತನ ತಂದ್ಕೊಳ್ಳೆ. ಯಾಕೊಲ್ಲಕ್ಕ ಹೆಂಗ ಕೊಡ್ಬೇಕು ಇವನಿಗೆ? ಸಾವುಕಾರಗೂ ಚಿಂತೆ ಆಯ್ತು. ಕರೆ ಶರಣ ಮಾತಿಗೆ ತಪ್ಪಾವಲ್ಲ, ಇವನು ನೋಡ್ರೆ ಕೊಡ್ಬೇಕಾಗ್ಯದ ಅನ್ನತಕ್ಕಂತ ಮಾತು ನಡೀತದ. ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡ ಮೌಲಾಲಿ ಶರಣ ಬಂದಾನ ಮಣಿತಕ್ಕ ಅಂತ ತಿಳ್ಕೊಂಡ ಗೌಡ ಏನಂದ, ನಾ ದುಡ್ಡು ಕೊಡ್ತಾನ, ದುಡ್ಡಿಗೆ ನಾನು ಅಂತೇಕ ಏನು ಅಡ ಹಿಡಿತೀನಿ, ಹೇಳಿದ ಟೈಮಕ್ಕ ಕೊಡ್ಲಿಲ್ಲ ಅಂದ್ರ. ಅವಾಗ ಮೌಲಾಲಿ ಶರಣಂದ, ಯಪ್ಪ ನಿನ್ನಂತೇಕ ಅಡ ಇಟ್ಟು ಒಯ್ಯುವಂತದ ನನ್ನಂತೇಕ ಏನೂ ಇಲ್ಲ ಇಲ್ಲ, ಮತ್ ಇಟ್ಟು ವಿಶ್ವಾಸ ಇಲ್ಲಂಗ ನನಗ ನೀ ಕೇಳ್ತಿಪ್ಪ ಅಂದ್ರ, ನನಗ ಸೂರ್ಯ ಚಂದ್ರಮ್ ನಂಗ 2 ಗಂಡ ಮಕ್ಕಳದಾವ, ಹಸೇನಿ ಹುಸೇನ್ ಅಂತ ಅವ್ರ ಹೆಸರ, ಅವರಿಗೆ ತಂದು ನಿನಗ ಅಡ ಇಟ್ಟ ದುಡ್ಡು ಕೊಡು ಒಯ್ತನು. ಹೊಡಮಾಗಿ ನನಗ ದುಡ್ಡು ಕೊಟ್ಟೆ ಅಂದ್ರ ನನ್ನ ಮಕ್ಕಳು ನನಗ, ನಿನ್ನ ದುಡ್ಡು ನಿಮಗ. ನಾಳಿಗೆ ಸೂರ್ಯ ಮುಣಗೋದ್ರಾಗ ನಿನಗ ತಂದು ನಾ ದುಡ್ಡು ಕೊಡ್ಲಿಲ್ಲ ಅಂದ್ರ ನನ್ನ ಮಕ್ಕಳ ಬಿಡಬೇಡ, ಜೀವನ ಪರ್ಯಂತರವಾಗಿ ನಿನ್ನಲ್ಲಿ ದುಡಿಲೆವು. ಅಕಸ್ಮಾತ್ ನಾ ನಿಮಗೆ ದುಡ್ಡು ತಂದು ನಾಳೆ ಸೂರ್ಯ ಮುಣಗೋದ್ರಾಗ ಕೊಟ್ರ ನನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತನು, ಇಲ್ಲಂದ್ರೆ ಇಲ್ಲ ತಂದ. ಹಂಗಿದ್ರ ಆಯ್ತಲ್ಲ ಅಂತ ತಿಳ್ಕೊಂಡು ಬರ್ಕೊಂಡ ಕೊಟ್ಟ. 200 ರೂಪಾಯಿ ತಗೊಂಡು ಹೋದ. ದೋಸ್ತಗೆ ಹೇಳಿದಂಗ ಸಂಜೆನಾಗ ಅವನಿಗೆ ಮುಟ್ಟಿಸ್ಬಿಟ್ಟ. ಮರುದಿವ್ಸ ಯಾರಿಗೆ ಚಿಂತೆ ಆಯ್ತು? ಯಾರಿಗ್ರಿಪ್ಪ? ಮೌಲಾಲಿ ಶರಣರಿಗೆ ಚಿಂತೆ ಆಯ್ತು. ನಿನ್ನೇನೋ ಮಾತ ಕೊಟ್ಟಂಗ ನಮ್ಮ ಗೆಳೆಯಾಗ 200 ರೂಪಾಯಿ ಕೊಟ್ಟೆ, ಇವತ್ತು ಸೂರ್ಯ ಮುಣಗುದ್ರಾಗ ನಾ 200 ರೂಪಾಯಿ ಕೊಟ್ಟ, ಇಲ್ಲಿ ಗೌಡನ ಮನೆಯಾಗ ಸಾವುಕಾರ ಮನೆಯಿಂದ ಮಕ್ಕಳು ಬಿಡಿಸ್ಕೊಂಡು ಬರ್ಬೇಕಲ್ಲ, ಹೆಂಗ ಮಾಡ್ಬೇಕನ್ನತಕ್ಕಂತ ಚಿಂತೆ ಆಯ್ತು. ಅವಾಗ ನೋಡುನು ಹಂಗ ಮಾಡೋನು ಹಿಂಗ ಮಾಡೋಣ ತಿಳ್ಕೊಂಡು ಚಿಂತ್ಯಾಗ ಆ ದರ್ಗಾ ಮಸೀದಿ ಒಳಗ ಕೂತ್ ಎಲ್ಲಾನು ಮಾಡಿದ ಕೊನೆಗೆ ಏನಾದ್ರಿಪ್ಪ ಇದು ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಮುಖ ಸಣ್ಣ ಮಾಡಿ ಮನಿಗೆ ಮಡದಿ ಕಡೆ ಹೋಗೋದ್ರಾಗ, ಯಾಕ್ರಿ ನೀವು ಒಬ್ಬರೇ ಬಂದ್ರಿ ಮತ್ ಮಕ್ಕಳು ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಂಡ ಮನ್ಯಾಗ ಮೌಲಾಲಿ ಶರಣರ ಮಡದಿ ಕೇಳ್ತಾಳ, ಯಾಕ ನೀವು ಒಬ್ಬರೇ ಬಂದ್ರಿ ಬರಿಗೈಲೆ ಮತ್ ಮಕ್ಕಳಿಗೆ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಅಂತಂದಾಗ, ಅವಾಗ ಮಕ್ಕಳು ಆ ಸಾವುಕಾರಕ್ಕೆ ಕೊಡ್ಬೇಕಾದ 200 ಮುಟ್ರನ ಕೊಡ್ಬೇಕಾಕತಿ, ಇಲ್ಲಂದ್ರೆ ಇಲ್ಲ ಅನ್ನತಕ್ಕಂತ ಮಾತಂದಾಗ ಅವಾಗ ತಾಯಿ ತನ್ನ ಪತಿವರ್ತ ಪಾದದ ಮೇಲೆ, ಪತಿವರ್ತ ಧರ್ಮದ ಮೇಲೆ ಆಣೆ ಹಾಕೊಂಡು ಅಳತಾಳ. ಏನತ್ತ? ಪಾದದ ಮೇಲೆ ಕಣ್ಣೀರ್ ಹಾಕಿ ಅಳ್ತಿರ್ಬೇಕಾರ ಆ ತಾಯಿ ಕಣ್ಣೀರ್ ಹೆಂಗ್ ಬೀಳ್ತಾವಪ್ಪ ಅಂತಂದ್ರ, ಕಣ್ಣಾನ ನೀರಲ್ಲ
ಮುತ್ತು ರತ್ನಗಳಾಗಿ ತಾಯಿ ಮನಿಯೊಳಗೆ ಬೀಳ್ತಾವ. ಹೌದು ಹೌದು. ಅವಾಗ ಮೌಲಾಲಿ ಶರಣರಿಗೆ ಹೇಳ್ತಾಳಕ್ಕೆ, ಏನಂತ? ಯಪ್ಪ ಪರಮಾತ್ಮನೇ ಕೊಟ್ಟಿರ್ತಕ್ಕಂಥ ಇದು ನಮಗಾಗಿ ನಮ್ಮ ದುಃಖ ನೋಡ್ಲಾರ್ದಕ್ಕಾಗಿ ಹೌದು ಹೌದು. ಇದು ತುಗಾ ಬಜಾರ್ದಾಗ ಮಾರ. ಮೊದಲು ಅವನಿಗೆ 200 ರೂಪಾಯಿ ಕೊಟ್ಟು ಬಾ. ಒಟ್ಟು ಬಾ. ಯಾರಿಗೆ? ಸಾವುಕಾರ. ಮಟ್ಟಿ ಸಾವುಕಾರ ಹೋಗಿ ಮುಟ್ಟಿಸಿ ಬಾ ಇದ. ಮುಟ್ಟಿಸಿ. ಅವಾಗ ಬಜಾರ್ದಾಗ ಬಂದ ಸೂರ್ಯ ಮುಣಗಾಕ ಬರ್ತಾನ. ಇನ್ನೇನು ಮೌಲಾಲಿ ಶರಣ ಬರ್ತಾನ. ಮಕ್ಳು ಹೆಂಗ ನನ್ನಂತೆ ಕುಡಿದು ಇನ್ನೇನಂತ ತಿಳ್ಕೊಂಡ ಗೌಡ ಖುಷಿ ಖುಷಿಯಾಗಿ ಅಲ್ಲಿ ಒಳಗಿರ್ಬೇಕಾರ ಬಜಾರಕ್ಕೆ ಬಂದ ಎಲ್ಲಿ ಮುತ್ತು ರತ್ನ ಮಾರ್ಬೇಕು ಬೇಡ ಎಲ್ಲಿ ಕಾಯಿಪಲ್ಯ ಮಾರ್ಬೇಕು ಅನ್ನತಕ್ಕಂತ ಪರಿಜ್ಞಾನ ಇಲ್ಲ ಮೌಲಾಲಿ ಶರಣಗ. ಈಗ ಹೆಂಗ ಮೇಕಳ್ಯಾಗ ಬಜಾರ್ ಆಗ್ತದಲ್ಲ ಅಥವಾ ರಾಯಬಾಗ್ ಬಜಾರ್ದಾಗ ಹೋದ ಕಾಯಿಪಲ್ಯ ಮಾರೋರ್ ಅಂತ ಹೋಗಿ ನಿಂತು ಬಿಟ್ಟ ಮಾರಾಕತ್ತಿದ. ಬಂದವ್ರನವ್ರು ಇವ್ ಕೆಟ್ಟ ಬರೀ 200 ರೂಪಾಯಿ. 200 ರೂಪಾಯಿ ಬಂದವ್ರಿಗೆ ಇದು ಎಟ್ಟ 200 ರೂಪಾಯಿ. ಅವ್ರಂದ್ರು ಲಕ್ಷಗಟ್ಲೆ ಬೆಲೆ ಬಾಳತಕ್ಕಂತ ಈ ಮುತ್ತು ರತ್ನಗಳದಾವ. ಬರೀ 200 ರೂಪಾಯಿಗೆ ಕೇಳಾಕತ್ತೈತಿ ಕೊಡಾಕತ್ತೈತಿ ಅಂದ್ರೆ ಹುಚ್ಚಿಗೆ ಸೈತೇನೋ ಅಂತ ಬಂದವ್ರು ಕೇಳೋರು ಹೋಗೋರು, ಬಂದವ್ರು ಕೇಳೋರು ಹೋಗೋರು. ಅದ್ರಾಗ ಮೊದಲು ಬಂದು ಕೇಳಿದ್ಲ ಅವೆಲ್ಲ ಸಂತೆ ಮಾಡ್ಕೊಂಡು ಬರೋದ್ರಾಗ ಹಂಗ ಡಿಗ್ಗಿತ್ರಿ. ಅವ ತಿಳ್ಕೊಂಡ ಇದು 200 ರೂಪಾಯಿಗೆ ಬಹುಶಃ ಸಿಗಂಗ್ ಕಾಣಿಸ್ತತಿ, ಬೇಡ ಹಿಂಗ ಕೊಟ್ರ ತಪ್ಪಕತಿ. ಇವ್ರ ಮನೆಯವ್ರು ಯಾರೇ ಬಂದ ನನಗೂ ತಕರಾರು ಮಾಡಬಾರ್ದು, ತುಗ ಒಂದು 5,000 ರೂಪಾಯಿ ಕೊಡು ಅಂತ ತಿಳ್ಕೊಂಡು 5,000 ರೂಪಾಯಿ ಮೌಲಾಲಿ ಶರಣ ಕೊಟ್ಟ. ಮುತ್ತು ರತ್ನ ಎಲ್ಲ ತುಂಬಿಕೊಂಡು ಚೀಲಕ್ಕೆ ಹಾಕೊಂಡು ನಾವು ಹೊಂಟ. ಈ 5,000 ರೂಪಾಯಿನ ಮೌಲಾಲಿ ಶರಣಗೆ ಬಂದು ಏನ್ ಮಾಡಿದ್ರಿಪ್ಪ? ಅವಾಗ ಏನ್ ಮಾಡಿದವ ಎಲ್ಲರಿಗೂ 100, 10, 20, 200 ಆಗುತ್ತಕ ಎಲ್ಲಾ ಕೊಟ್ಟ 4,800 ಎಲ್ಲ ದಾನ ಮಾಡಿ 200 ಮಾತ್ರ ತಗೊಂಡ ಗೌಡನ ಮನೆಗೆ ಹೋಗ್ತಾನ. ಹೋಗುದ್ರಾಗ ಸೂರ್ಯ ಮುಗುಲು ಕಚ್ಚಿದ್ದ. ಇನ್ನೇನು ಬರಂಗಿಲ್ಲ ಶರಣ ಅಂತ ತಿಳ್ಕೊಂಡು ಬಾಗಿಲ ಹಾಕೊಂಡು ಒಳಗೆ ಕೂತಿರ್ಬೇಕಾರ ಬಾಗಿಲ ಹೋಗಿ ಬಡಿತಾನ. ಏನೋ ಮೌಲಾಲಿ ದೊಡ್ಡ ಶರಣ ಮಳ ಗಡ್ಡ ಕಾಯ್ಕೊಂಡು ದರ್ಗಾದಾಗ ಹೋಗಿ ಇಂತ ದೇವ್ರು ಹೇಳ್ಕೊಂಡ ಸಮಾಜದ ಉದ್ಧಾರಕರು ಧರ್ಮ ಪ್ರವರ್ತಕರು ಅಂತ ತಿಳ್ಕೊಂಡು ಹೋಗಿ ಸೇರಿ ಕೂತಾರಿ. ನೀ ಮಾತು ಕೊಟ್ಟಂಗ ಸೂರ್ಯ ಇದ್ರ ಮಕ್ಕಳು ನಿನಗೆ ಮುಳುಗಿದು ಅಂದ್ರೆ ನನಗಂದದಿ. ಈಗ ಸೂರ್ಯ ಮುಳುಗ್ಯ ನೋಡಲ್ಲಿ ಅನ್ನತಕ್ಕಂತ ಮಾತು ಹೇಳ್ತಾನ. ಅವಾಗ ದುಃಖ ಆತು. ಯಪ್ಪ ನಿನಗೂ ನನ್ನ ಮೇಲೆ ಅಂತಃಕರಣ ಬರ್ಲಿಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೇರಿ ಭೂಮಿಗೆ ಪಾದನ ಸ್ಪರ್ಶ ಮಾಡಿದಾಗ ಮುಳುಗಿರತಕ್ಕಂತ ಸೂರ್ಯ ಮತ್ತು ಉದಯ ಆಗತಾನ. ಗೌಡನ ಕಿಟಕಿಂತ್ರ ಒಳಗ ಬೆಳಕು ಬಿದ್ದಾಗ ಹಡಮಳ ಏನ್ ಮಾಡ್ತಾನ? ಏನ್ರಿಪ್ಪ ಯಪ್ಪ ಮೌಲಾಲಿ ಶರಣಗ ನಾ ಸೂರ್ಯ ಮುಳುಗ್ಯಾನಂದೇನು ಸೂರ್ಯ ಒಳಗೆ ಬೆಳಕು ಬಿದ್ದತ್ಲ ತಿಳ್ಕೊಂಡ ಗಡಬಡಿಸಿ ಎಲ್ಲಾನಂತ ತಿಳ್ಕೊಂಡ ತನ್ನ ವಾಡ್ಯದ ಬಾಗಿಲ ಮುಂದೆ ಬಂದ ಗೌಡ ನೋಡ್ತಾನ. ಅಂಗಳದಾಗ ಕಣ್ಣೀರ್ ಹಾಕ್ತಿರ್ತಾನ ಮೌಲಾಲಿ ಶರಣ. ಯಪ್ಪ ಶರಣ್ರ ಬರ್ರಿ ಬರ್ರಿ ಇನ್ನು ಸೂರ್ಯ ಅದಾನ ಅಂತ ತಿಳ್ಕೊಂಡ. ಹಂಗ ನಮ್ಮ ಬೇಕಾದಂತ ಆಪತ್ತಕ ಸತ್ಯಪ್ಪಣ್ಣ ಏನು ದುಡ್ಡಿದ್ರೆ ನಬ್ಬ ಅಣ್ಣ ಅವ್ರದಾರ. ದುಡ್ಡಿಲ್ಲ ಅಂದ್ರೆ ಯಾವನು ಕರೆಯಂಗಿಲ್ಲ ನಮಗ್ ಒಳಗ. ಗುಣಕ್ಕೆ ಮೆಚ್ಚಿ ಯಾರು ಬರಂಗಿಲ್ಲ. ಗುಣಕ್ಕೆ ಮೆಚ್ಚಿ ಬರೋರಿದ್ರ ಬಹಳ ಮಂದಿ ಇದ್ರಿ. ಬಹಳ ಮಂದಿ ಈ ಜಗತ್ತಿನೊಳಗೆ ನೀವ್ ಒಂದು ಮಾತು ಹೇಳಿದ್ರೆ ಆಗಲೇ ಏನ್ರಿಪ್ಪ ಇದಕ್ಕೇನು ಬೇಕಾದ ಮಾತಾಡ್ರಿ ಅಂತ ಚಾಲೆಂಜ್ ಕೊಟ್ರಿ ನಮ್ಮ ಅಲ್ಲಗ. ನೋಡ್ರಿ ಇರುವೆ ಅಂತ ಇರುವೆ ಸಿಟ್ಟು ಬರ್ತೈತೆ. ಈ 3.5 ಮೊಳ ಕರಿ ಮನುಷ್ಯಾಗ ಸಿಟ್ಟು ಬರಲ್ಲ. ಬರ್ತೈತ್ರಿ ಅವನು ಅನ್ನ ನೀರ ಖಾರ ಉಪ್ಪ ತಿಂದಾನಿಲ್ಲ ಹೌದೌದತ್ ನೋಡ. ತಿಂದಿಲ್ಲ ನಂತೆ ಹೂ ಅನ್ಬೇಕಪ್ಪ. ಹೌದತ್ತ ತಿಂದಿಲ್ಲ. ಹಂಗ ರಾವಣ ಕುಂಭಕರ್ಣ ಮತ್ತು ವಿಭೀಷಣ 3 ಮಂದಿ ಅಣ್ಣತಮ್ಮರು ಇವರೆಲ್ಲ ನಾನು 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 ಅನ್ನತಕ್ಕಂತ ಸಂಪತ್ತು ಮದದೊಳಗೆ ಕುತ್ಕೊಂಡು ಏನ್ ಮಾಡಿದ್ರು ರಾಮೋಗ ಜೋಡಿ ಜಿದ್ದು ಹಾಕಿ ಹಾಳಾದ್ರು. ಅದೇ ರಾಮನ ಒಂದ ಸ್ತುತಿ ಮಾಡಿಕೊಂಡ ವಿಭೀಷಣ ಪಟ್ಟಕ್ಕೇರಿದ ಅಂತ ಹೇಳಿದ್ರಿ ನೀವು. ಇದ್ರಾಗ ಏನ್ ಮಾತಾಡ್ರಿ ಅಂದಾರ ಮಲ್ಲ ಮತ್ ಹೌದಿಲ್ಲ. ಮತ್ ಸುಮ್ಮನೆ ನಾನು ಹೋಗಿ ಬಾಯಾಗ ಸಿಗಿಸ್ಬೇಡ. ಈ ರಾವಣ ಕುಂಭಕರ್ಣ ವಿಭೀಷಣ ಲಂಕಾ ಪಟ್ಟಣದಾಗ ಆಳ್ಕೆ ಮಾಡ್ತಿದ್ರಂತೀರಿ. ಇದು ಯಾರ ಪಟ್ಟಣ? ಮೊದಲ ಯಾರ್ದ್ರಿಪ್ಪ? ಈ ಹಣವಂತ ಕುಬೇರನ ಪಟ್ಟಣ. ಅವನಿಗೆ ಮೋಸ ಮಾಡಿ ಇಸ್ಕೊಂಡಾರ ಇವ್ರ. ಹೌದು ರಾಕ್ಷಸ್ರಿ ಇವ್ರೆಲ್ಲ ಇಸ್ಕೊಂಡಾರ. ಇಷ್ಟೇ ಅಲ್ಲ, ಇನ್ನೊಂದು ಮಾತ್ರಿ ಅಣ್ಣ ಏನಂದ್ರ ರಾವಣ ಕುಂಭಕರ್ಣ ವಿಭೀಷಣರು ಇವರೆಲ್ಲರೂ ಮೊದಲು ಪರಮಾತ್ಮನ ಒಂದು ದ್ವಾರಪಾಲಕರಾಗಿರತಕ್ಕಂಥವ್ರು. 3 ಜನ್ಮದಾಗ ನನ್ನ ವೈರಿಯಾಗಿ ಹುಟ್ಟಿ ನನ್ನಿಂತ್ರ ಮುಕ್ತರಾಗ್ತಿರೋ, 7 ಜನ್ಮದ ಭಕ್ತರಾಗಿ ಹುಟ್ಟವ್ರದರೋ ಅದಕ್ಕೆ ಹೇಳಿದ್ರು ಅವರು. 7 ಜನ್ಮ ಭಕ್ತರಾಗಿ ನಾವು ಹುಟ್ಟುದು, ನೀ ಕಾಡುದು, ನಾವು ಬೇಡುದು ಬೇಡ.
ನಾವು 3 ಜನ್ಮದಾಗ ವೈರಿನ ಆಗ್ತೀವಿ, ನಿನಗ ನಾವು ಕಾಣ್ತೀವಿ, ಕೊನೆಗೆ ಒಂದ್ ದಿವಸ ನಿನ್ನಿಂತ್ರ ಮುಕ್ತ ಆಗ್ತೀವಿ ಅಂತ ತಿಳ್ಕೊಂಡ ಅವಾಗ ಅವ್ರು ಬೇಡ್ಕೊಂಡ್ ಬಂದಾರ್ರಿ. ಅದನ್ನ ತಂದು ಇಲ್ಲಿ ಗುಣಕ್ಕೆ ಹೊಲ್ಸಾಕ್ ಬೇಡ್ರಿ, ಹಿಂದೆ ಏನಾಗ್ಯದ ಅದನ್ನ ನಡಿಬೇಕಾಗ್ಯದ. ಯಾರ್ದು ಮಾಯಿ ಕೊಡೋ ಕೇಳಿಸ್ತೈತಿಲ್ಲ, ಇಲ್ಲಿ ಐತಿಲ್ಲ, ಕೇಳಿಸ್ರ ಆತ್ಪ ನಿಂದು ಅವ್ರದ್ದು ಹಿಂದಾಡೆ ನಾನು ಸುತ್ತಿ ವಾರ ತರಬೇಡಿ ಇಷ್ಟೇ. ಹಂಗ ನಾವೆಲ್ಲಾರು ಹೆಂಗ್ ಮಾಡಾಕತ್ತದಪ್ಪ, ಇದು ದುಡ್ಡಿನ ದುನಿಯಾ ಅದ, ದುಡ್ಡು ಇದ್ದವಾಗ ಅದಕ್ಕ ನರಸ್ಯಾಭರಣ ರೂಪಂ ರೂಪಸ್ಯ ಆಭರಣ ಗುಣಂ ಗುಣಸ್ಯ ಆಭರಣ ಜ್ಞಾನಂ ಜ್ಞಾನಸ್ಯ ಆಭರಣ ಶಂ ಇರತಕ್ಕಂತ ಮನುಷ್ಯನಿಗೆ ರೂಪವೇ ಒಂದು ಆಭರಣ. ರೂಪ ಇರಲಾರ್ದಂತ ವ್ಯಕ್ತಿಗೆ ಏನ್ರಿಪ್ಪ ಗುಣವೇ ಒಂದು ಆಭರಣ. ಗುಣ ಇರಲಾರ್ದಂತ ವ್ಯಕ್ತಿಗೆ ಮತ್ತೇನು ಆಭರಣ? ಜ್ಞಾನವೇ ಒಂದು ಆಭರಣ. ಜ್ಞಾನ ಇರ್ಲಿಕ್ಕಂದ್ರೆ ಹೆಂಗ್ರಿ? ಜ್ಞಾನ ಇಲ್ಲಪ್ಪ ಅಂದ್ರ ಹಣವೇ ಒಂದು ಆಭರಣ. ಹೌದೌದು ನೋಡ್ರಿ, ಸತ್ಯಪ್ಪಣ್ಣಾರ ಇಂತ ಶಾಸ್ತ್ರ ಬುದ್ಧಿ ಮಾತ ಪ್ರವಚನ ಕೀರ್ತನ ಒಳ್ಳೆ ಗಾಯನಕಾರರ ಅಂತ ತಿಳ್ಕೊಂಡ ಹಿಂಗ ಇವ್ರ ಗುಣಕ್ಕೆ ಮೆಚ್ಚಿ ಅಥವಾ ಇವ್ರ ಹಾಡಿಗೆ ಮೆಚ್ಚಿ ಬರ ಅವ್ರ ದೋಸ್ತರು ಎಷ್ಟೋ ಮಂದಿದಾರ. ಅವ್ನ ಹಾಡಕತಿ ಏನ್ ಹೇಳ್ತೀವ ನೋಡಾಕ ಏಕ್ ನಂಬರ್ ರೀ, ಡಾಕ್ಟರ್ ರಾಜ್ಕುಮಾರ್ ನೋಡಿದಂಗ ಸುಮ್ಮ ಅವ್ನ್ ನೋಡ್ರ ಮುಟ್ಟ ನಡಿ ಹೋಗುನು ಥಿಯೇಟರ್ಕ್ ಅಂತ ತಿಳ್ಕೊಂಡ ಹಿಂಗ ಅವನ ರೂಪ ನೋಡಿ ಬರೋರು ಎಷ್ಟೋ ಮಂದಿದಾರ. ಜ್ಞಾನ ನೋಡಿ ಬರೋರ್ದಾರ, ರೂಪ ನೋಡಿ ಬರೋರ್ದಾರ. ಇದು ಯಾವ್ದು ಇಲ್ಲಂದ್ರ ಏನೋ ಸೂರ್ಯ ಹೊಂಟು ಸೂರ್ಯ ಮುಳುಗಿಸ್ತಕ್ಕ ಖರ್ಚು ಅವನ್ ನೋಡ್ತಲ್ಲ, ನಾಟಿ ಮೇಲೆ ನಾಟಿ ಕುಡಿಸ್ತಾನ. ನಿಮ್ಮ ಮತ್ತ ಬಾಟ್ಲಿ ಗ್ಲಾಸಿಗೆ ಹಚ್ಚ. ಸೂರ್ಯ ಹೊಂಟು ಸೂರ್ಯ ಮುಳುಗುತ್ತಕ ನಮ್ಮ ಖರ್ಚು ಒಂದಾದ್ರ ಸಾಕು, ನಡಿ ರಗಡ ಹಣವಂತದಾನ ಅಂತ ತಿಳ್ಕೊಂಡ ಹಿಂಗ ಹಣ ಇದ್ದವ್ರ ಕಡೆನೂ ಬೆಣ್ಣ ಅಂತವ್ರದಾರ. ಅದಾರಿಪ್ಪ, ಹಣ ಇದ್ದಾಗ ನಡಿತೈತಿ ಬಾ ಅಂತ ಹೇಳ್ರಿ. ನಮ್ಮ ಹಂತಕ್ಕೆ ಮೈಯಾಗ ಒಂದು ಏನೋ ತರದ ಕೂರಿ ಸುದಿ ಕುಡಿಕ್ಯಾಡ್ರು ಸಿಗಂಗಿಲ್ಲ. ಯಾಕ? ಅವೆಲ್ಲ ಟೇಸ್ರಾಗ ಅದಾವಲ್ಲಿ. ಏನವ ರಾಕ ಹೌದು. ಟೆಸ್ರಿ ಕೀಲ್ ನಿಮ್ಮ ಹಂತೆ ಕತಿ ಮಕ್ಕಳೇ ಹೀಗೆ ಮಾಡೋದೇನತಿ, ಟೆಸ್ರಿ ಕಡೆ ರಾಕ್ ಅದಾವ ಅಂತ ಬೇರೆ ಇರ್ಲಿ. ಹೆಚ್ಚಿಗೆ ಮಾತನಾಡೋದು ಬೇಡ. ಅವು ಟ್ರೆಸ್ರಿ ಆಗದಾವೋ ಅಥವಾ ನಿಮ್ಮ ಕೈಯಾಗದಾವೋ ಯಾರಿಗೆ ಕುಣತಿ. ಎಲ್ಲಿದ್ರು ಸುದಿಕ್ ಅವ್ ಏನ್ ಮಾಡ್ಬೇಕಾಗೈತಿ, ಹಿಂದಿಲ್ಲ ನಮ್ಗೆ ಬರಬೇಕಾವು. ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಮುಟ್ಟಲ್ಲತ್ತ. ಏನು ನಮ್ಮ ಮನ್ಯಾಗ ಬರೋದ ಈಗ ಹಣದ ಪಾಲ್ ಹಿಡಿದಿದೀವಿ, ಹಣದ ಮಾತಾಡ್ಬೇಕಾಗೈತಿ. ಏನ್ ಹೇಳ್ತಾರ ಅವರು, ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಮುಟ್ಟುವುದಿಲ್ಲ ಅಂತ. ಅದ ಸತ್ಪಾತ್ರದಿಂದ ಇತ್ತಂದ್ರೆ ಟ್ರೆಜರಿ ಆಗಿರ್ತದ, ಸತ್ಪಾತ್ರಕ್ಕೆ ವಿನಿಯೋಗ ಆಗತ್ತದ. ಮತ್ ಎಲ್ಲೋ ಅವ್ರಿವ್ರದ್ದು ಗೋಣ್ ಮುರಿದ ನಾವು ಟ್ರೆಜರಿ ತುಂಬಿದೀಪ ಅಂತಂದ್ರೆ ಮತ್ತೇನಾಗ್ತದ? ಅದು ಸುಳ್ಳು ಕೀಲೋ ಇದ್ದಿದ್ದು ಮಾತಾಡ. ದುಡ್ಡದ ಗಳಿಸಿದಂದ್ರ ಅಂದ್ರೆ ಹಣಿಬಾರ ಚೀಟಿ ಗಳಿಸಿದಂದ್ರ ಸತ್ಪಾತ್ರಕ್ಕೆ ವಿನಿಯೋಗ ಆಗತ್ತದ. 4 ಮಂದಿಗೆ ನಾಳೆ ಒಂದು ಉದ್ಯೋಗಕ್ಕೆ ಉಪಯೋಗ ಬರ್ತದ. ಮತ್ತದ ಅವ್ರಿವ್ರು ಗೋಣ್ ಮುರ್ದ ನೀ ಕತ್ತರಿಸಿ ಗೋಳಿ ಮಾಡಾಕ್ತದಿಲ್ಲ, ಹಂಗ ತಂದಿದಂದ್ರ ಹಂಗ ಗೋಳಿ ಮಾಡ ನೋಡ. ಹೌದೌದು, ಹೆಂಗ ಗಪ್ಪಕ್ಕಿ ಮಗನ ಹಿಂಗ ತಂದಿದೆ ಅಂದ್ರ ಅದ ಎಲ್ಲಿ ಹೋಗತಿ ಗೊತ್ತೇನ? ಹೋಗೇ ಬರ್ತೈತಿ. ಅದು ಮನಿ ಕಟ್ಟಾಕತ್ಯಾನ್ರಿ, ಆ ಮಗ್ಗಲ ಮನೆಯವ್ರು ಒಬ್ರು ಕಟ್ಟಾಕತ್ಯಾರ. ಹೆಂಗದ ಅವ್ ಮಾಲ ಕೇಳ್ತಾನ, 16 ಟನ್ ಸ್ಟೀಲ್ ತೊಗೊಂಬಾ, 3 ಬ್ರಾಸ್ ಕಡಿ ತಗೊಂಡ್ ಬಾತ. ನೀವೇನ್ ಮಾಡ್ತಾನ, ನಿಮ್ಮಲ್ಲಿ ಕಡಿ ಉಳ್ದತ್ತೇನ್ರಿ? ಅವ್ರನ್ನ ಕೇಳತ್ತಾನ. ನಿಮ್ಮಲ್ಲಿ ಕೆಂಪು ಉಳ್ದತ್ತೇನ್ರಿ? ಚೀಪ್ ರೇಟ್ನ ಹುಡುಕಾಡ. ಚೀಪ್ ರೇಟ್ನಾಗ ಅಲ್ಲ, ಆ ತರು ಹೋಗುದು ಬಾಡಿಗೆ ಉಳಿತೈತೆ ತಿಳ್ಕೊಂಡು ಅವ್ರದ್ದು ಬುಟ್ಟಿಲೇ ಮನಿ ಮುಂದೆ ಹಾಕೊಳಕತ್ತೇನ್ರಿ. ಹಿಂಗ ಮನಿ ಮುಗಿದ ಯಾವಾಗ ಮಗನ ಲಗ್ನ ಮಾಡವಾಗ ಸಸಿ ಬಂದು ಮಾಡಿ ಹಾಕಕ್ಕೆ ಹಂಗಾಗಬಾರ್ದು. ಹಿಂಗ ಈ ಸದ್ವಿನಿಯೋಗ ಆಗ್ಬೇಕನ್ನತಕ್ಕಂಥ ವಿಚಾರ ಹೆಂಗೈತಿ ತಿಳ್ಕೊರಿ. ಹೋರಿ ಐತಿನ ಐತ್ರಿ ನಾ ಮುಗ್ದಿಲ್ಲ. ಅದು ಯಾವಾಗ ಮೈಬೂಬ ಮೌಲಾಲಿ ಶರಣ ತನ್ನ ದುಃಖವನ್ನು ಪ್ರದರ್ಶನ ಮಾಡಿದ, ಭಗವಂತಗಂತಕರಣ ಬಂತ ಸೂರ್ಯ ಉದಯ ಆದಾಗ ಗೌಡ ತಾನೇ ಓಡಿ ಬಂದೆಪ್ಪ, ನನ್ನ ಕಡೆ ತಪ್ಪಾಯ್ತು, ಸೂರ್ಯ ಇದ್ದಾನ, ಏನೋ ಮಾಡ ಅಥವಾ ಈಗ ಹೆಂಗ ಗಿರಾಣತ್ ಬರ್ತದಲ್ಲ ಹಂಗೇನೋ ಅಡ್ಡ ಬಂದ ಸೂರ್ಯ ಮರಿಯಾಗಿ ನಾ ಮುಡಿಗ್ಯಾನ ಅಂತ ಹೇಳಿದೆಪ್ಪ, ತಪ್ಪಾಯ್ತು, ಇದು ತಗೋರಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅನ್ನತಕ್ಕಂತ ಮಾತು ಕೊಡ್ತಾನ. ಆ 2 ಮಕ್ಕಳೇ ಮುಂದೆ ಹಸೇನಿ ಹುಸೇನಿ ಅಂತ ತಿಳ್ಕೊಂಡೀಗ ಅಲಾಭದಾಗ
ಇಲ್ಲಿ ಏನ್ ಬಂದದಂದ್ರ ಏನ್ರಿಪ್ಪ ಬೇಕಾದಂತ ಗುಣವಂತರದಾರಂದ್ರ ಸುಲಿಕ ಹೌದು ಆ ಗುಣಕ್ಕೆ ಬೆಲೆ ಇಲ್ಲ 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 ಇತ್ ಹಿಂದೊಂದು ಕಾಲದಾಗ ಯಾರಿಪ್ಪ ಪ್ರಾರಂಭದಾಗ ಹೇಳಿರ್ಲ ಹಾ. ಸೌದತ್ತಿ ಸಿದ್ದಪ್ಪಜ್ಜ ಯಾದವಾಡ ರಾಮಚಂದ್ರ ಗುರುಗಳು ಜೋರಡ್ಕುಳಿ ನಿಂಗಪ್ಪಜ್ಜರು ಮದಗೊಂಡ ಗುರುಗಳು ಅವ್ರೆಲ್ಲ ಹೆಂಗ ಆಡ್ತಿದ್ರು ಅವ್ರೆಲ್ಲಾ ಇದ್ದಾಗ ಆಗ ಗುಣಕ್ಕೆ ಬೆಲೆ ಇತ್ತ ಹೌದು. ಹಣಕ್ಕೆ ಇದ್ದಿದ್ದಿಲ್ಲ ಈಗ ಹೆಂಗೈತಿ ಮುಖ್ಯವಾಗಿ ಪ್ರಾರಂಭದಾಗ ಹೇಳಿದ್ ನಮ್ ಗೋಪಾಲ ಏನತ್ತ ಈಗ ಆಗಿನ 39 ವರ್ಷದ ಹಿಂದಿನ ಮಂದಿ ಈಗ ಇಲ್ರಿ ಅಂತಂದ ಕೂಡಲೇ ಹಾ ಹಾ ಹಾಡವ್ರ ನೀವ್ ಅದ್ರೇನತ್ತ ನೀವ ಅಂದ್ರಿಲ್ಲ ಅಂದಾರಿಪ್ಪ ಮತ್ ಹಂಗಾರ ಇಷ್ಟ ತಿಳ್ಕೊಬೇಕೈತಿ ಈ ಗುಣ ಅನ್ನತಕ್ಕಂಥದ್ದು ಬಾಳ ಕಡಿಮೆ ಆಗ್ಯದ ಕುಂಕು ಆಲೆ ಗೇಲೆ ಟಿಕ್ಳಿ ವಾಲೆ ಆಲೆ ಬಾತ್ರೂಮ್ ಸಗಡೆ ಸವಾಸಿನ ಸಾಲೆ ಅಂದ್ರ ಏನ್ರಿಪ್ಪ ಏ ಗುಣವಂತ್ರಿ ಎಲ್ಲಿದಾರಪ್ಪ ಅಂತ ತಿಳ್ಕೊಂಡು ಚಿಮಣೆ ಚುಡಿಕ್ಯಾಡ್ರು ಸಿಗುದಿಲ್ಲ ಯಾವ ಊರಾಗ ಯಾವ ಮನ್ಯಾಗೂ ಸಿಗಂಗಿಲ್ಲ ಹೌದು. ಸೂರ್ಯ ಹೊಂಟು ಸೂರ್ಯ ಮುಳುಗುತ್ತಕ ಅವ್ರ ಬಟ್ ಅವ್ರ ಕಣ್ಣಾಗ ಚುಚ್ಚಿ ಚೊಚ್ಚಿ ಮನಿಗ್ ಬರ್ತಕ್ಕಂತ ಚೈನಿ ಮಾಡಿ ಬಂದ್ ಬಿಡುದು ಮಕ್ಕಳ ದಾರಿಗೆ ಸದ್ದಕ್ಕ ಅದಕ್ಕ ಇನ್ನೊಂದು ನುಡಿ ಚಾಲ್ ಯಾವ್ದು ಹಾಡೋದೈತಿಪ್ಪ ಅಂತಂದ್ರೆ ಯಾವ್ದ್ರಿಪ್ಪ ಭಾಗ್ಯದ ಲಕ್ಷ್ಮಿ ಬ್ಯಾಡ ಬ್ಯಾಡ್ರಿ ಶೆಡ್ಜಿ ಅಲ್ಲಿ ಯಾವ್ದೈತಿಪ್ಪ ಅಂದ್ರೆ ನಾನೇ ಬೇಸಿ ಅನಿಬ್ಯಾಡೋ ಹೇಸಿ ತಿಳಿದ ನೋಡೋಬೇಕ ನಾಶಿ ಇಲ್ಲಂದ್ರ ಹಾ 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 ಭಕ್ತಿಗೆ ಭಗವಂತ ಒಲಿತಾನರಿ ಮುಕ್ತಿಯ ಬಾಗಲು ತೆರೆದಾನ ಗರ್ದಾನರಿ